ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನೊಬ್ಬ ಸಾಕ್ಷಿಯ ಹೇಳಿಕೆ ಏನು ಅಂತ ಜಡ್ಜ್ ಕೇಳ್ತಾರೆ. ಕಿರಣ್ ಹೇಳಿಕೆಯನ್ನ ತೋರಿಸಿದರೆ ಈಗ ರಾಜ್ಯ ಸರ್ಕಾರದ ಪರ ವಕೀಲರು ಇನ್ನೊಬ್ಬ ಸಾಕ್ಷಿಯ ಹೇಳಿಕೆ ಎಲ್ಲಿದೆ, ಏನ್ ಹೇಳಿದಾನ ಅವನು ಅನ್ನುವಂಥದ್ದ ಪ್ರಶ್ನೆಗೆ ಈಗ ಸರ್ಕಾರದ ಪರ ವಕೀಲರು ಈಗ ಉತ್ತರವನ್ನು ಕೊಡ್ತಾ ಇದ್ದಾರೆ. ಕಿರಣ್ ಕೂಡ ಸಾಕ್ಷ್ಯ ಹೇಳಿದಾನೆ, ಆತನ ಸಾಕ್ಷಿ ಏನಿದೆ ಅನ್ನುವಂಥದ್ದನ್ನ ಈಗ ನೆಕ್ಸ್ಟ್ ಅದನ್ನ ಓದಿ ಹೇಳ್ತಾರೆ. ಸೊ ಹೀಗೆ ಒಬ್ಬ ಸಾಕ್ಷಿ 7 ದಿನ ಆದ್ಮೇಲೆ ಇನ್ನೊಬ್ಬ ಸಾಕ್ಷಿ 12 ದಿನ ಆದ್ಮೇಲೆ ತಗೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಒನ್ ಆಫ್ ದ ಮೇನ್ ಪಾಯಿಂಟ್. ಈ ಹಿಂದೆ ದರ್ಶನ್ ಪರ ವಕೀಲರು ಕೂಡ ವಾದ ಮಂಡಿಸುವಾಗ ಅದನ್ನ ತಂದಿದ್ರು. ನೀವು ಒಬ್ಬ ಸಾಕ್ಷ್ಯವನ್ನ ಮಾಡ್ಕೊಂತೀರಿ ಅಂತ ಹೇಳಿದ್ರೆ 7 ದಿನ ಬೇಕಾ ನಿಮಗೆ ಸಾಕ್ಷ್ಯ ರೆಕಾರ್ಡ್ ಮಾಡೋದಕ್ಕೆ, ಇಲ್ಲ ಇನ್ನೊಬ್ಬ 12 ದಿನ ಬೇಕಾ ನಿಮಗೆ ಸಾಕ್ಷ್ಯವನ್ನ ರೆಕಾರ್ಡ್ ಮಾಡೋದಕ್ಕೆ ಅನ್ನುವಂಥದ್ದು ಕೂಡ ಒಂದು ಲೂಪ್ ಹೋಲನ್ನು ತೋರಿಸಿದ್ರು. ಸೊ ಈಗ ಅದೇ ವಿಚಾರವಾಗಿ ಅವರ ಸಾಕ್ಷಿಯ ಹೇಳಿಕೆಗಳೇನು, ಏನು ಹೇಳಿದರೆ ಸಾಕ್ಷಿಗಳು ತಮ್ಮ ಒಂದು ಹೇಳಿಕೆಯಲ್ಲಿ ಅನ್ನುವಂಥದ್ದನ್ನ ಜಡ್ಜ್ ಮುಂದೆ ತರ್ತಾ ಇದ್ದಾರೆ. ಎಸ್, ಇಲ್ಲಿ ಪ್ರಮುಖ ಆಗತ್ತೆ ಈ ವಿಚಾರಗಳು. ಯಾಕಂದ್ರೆ ಸಾಕ್ಷಿಯ ಹೇಳಿಕೆ ಯಾವುದೇ ಒಂದು ಕೇಸ್ ಇರಲಿ, ಅದರಲ್ಲೂ ಕೊಲೆಯಂತಹ ಒಂದು ಪ್ರಕರಣ ಬಂದಂತಹ ಸಂದರ್ಭದಲ್ಲಿ ಸಾಕ್ಷಿಯ ಹೇಳಿಕೆ ಬಹಳ ಪ್ರಮುಖ ಆಗುತ್ತೆ. ಹಾಗಾಗಿ ಈಗಾಗಲೇ ಮೊದಲನೇ ಸಾಕ್ಷಿಯ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅಲ್ಲಿ ಆರೋಪಿಗಳನ್ನ ಗುರುತಿಸಿದಾನೆ ಆ ಸಾಕ್ಷಿ ಅನ್ನೋದನ್ನ, ಪ್ರತ್ಯಕ್ಷದರ್ಶಿ ಅನ್ನೋದನ್ನ ತಿಳಿಸಿದ್ರು ಸರ್ಕಾರದ ಪರ ವಕೀಲರು. ಈಗ ಇನ್ನೊಬ್ಬ ಸಾಕ್ಷಿ ಕಿರಣ್ ಕುರಿತಂತೆ ಜಡ್ಜ್ ಪ್ರಶ್ನೆಗೆ ಈಗ ರಾಜ್ಯ ಸರ್ಕಾರದ ಪರ ವಕೀಲರಾದಂತಹ ಸಿದ್ಧಾರ್ಥ ಲೂತ್ರಾ ವಿವರಣೆಯನ್ನ ನೀಡ್ತಾ ಇದ್ದಾರೆ. ಇನ್ನೊಬ್ಬ ಸಾಕ್ಷಿ ಏನೆಲ್ಲ ವಿಚಾರಗಳನ್ನ ತಿಳಿಸಿದ್ದಾರೆ, ಅದು ಈ ಪ್ರಕರಣದಲ್ಲಿ ಎಷ್ಟು ಪ್ರಮುಖ ಆಗತ್ತೆ, ಇದರಲ್ಲಿ ಈಗಾಗಲೇ ಆರೋಪಿ ಸ್ಥಾನದಲ್ಲಿರುವಂಥವರ ಪಾತ್ರ ಏನು, ಅವ್ರು ಬಂದ್ರ ಹೋದ್ರ, ಹೊಡೆದಿದ್ದನ್ನು ನೋಡಿದ್ನ, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೇಳಿಕೆಗಳನ್ನ ಪಡೆಯಲಾಗ್ತಾ ಇದೆ. ಇಬ್ಬರು ಪ್ರತ್ಯಕ್ಷದರ್ಶಿಗಳಿದ್ದಾರೆ. ನಂಬಬಹುದೋ ಇಲ್ವೋ, ಟ್ರಯಲ್ ಕೋರ್ಟ್ ತೀರ್ಮಾನಿಸುತ್ತೆ. ಪ್ರತ್ಯಕ್ಷದರ್ಶಿಯ ಹೇಳಿಕೆಗೆ ಪೂರಕ ಸಾಕ್ಷಿಗಳಿದೆಯಾ ಅಂದ್ರೆ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಏನಿದೆ ಅಲ್ಲ, ಅವರು ಪ್ರತ್ಯಕ್ಷದರ್ಶಿಗಳೇ ಅಂತ ಹೇಳೋದಕ್ಕೆ ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳು ನಿಮ್ಮ ಬರೀ ಇದೆಯಾ? ಟ್ರಯಲ್ ಕೋರ್ಟ್ ತೀರ್ಮಾನಿಸುತ್ತೆ ಇದನ್ನೆಲ್ಲ ನಂಬಬಹುದೋ ಇಲ್ವೋ ಅಂತ ಅನ್ನೋದನ್ನ. ಆದ್ರೆ ಇಲ್ಲಿರುವಂತಹ ಪ್ರಶ್ನೆ ಅಂತಂದ್ರೆ, ತಾವು ಹೇಳಿದ್ರಿ ಸಾಕ್ಷ್ಯಗಳಿವೆ, ಪ್ರತ್ಯಕ್ಷದರ್ಶಿಗಳಿದ್ದಾರೆ ಅಂತ. ಆದ್ರೆ ಈ ಇಬ್ಬರು ಪ್ರತ್ಯಕ್ಷದರ್ಶಿಗಳೇನು ಹೇಳಿಕೆ ಕೊಟ್ಟಿದ್ದಾರೆ ಅದು ಒಂದು ವಿಚಾರ. ಅದನ್ನ ನಂಬೇಕೋ ಬೇಡವೋ ಅನ್ನೋದನ್ನ ಟ್ರಯಲ್ ಕೋರ್ಟ್ ತೀರ್ಮಾನ ಮಾಡುತ್ತೆ. ಆದ್ರೆ ಅದಕ್ಕೆ ಪೂರಕವಾಗಿ ಏನಾದರೂ ನಿಮ್ಮ ಬಳಿ ಸಾಕ್ಷ್ಯ ಇದೆಯಾ? ಹೌದು, ಅವ್ರು ಪ್ರತ್ಯಕ್ಷದರ್ಶಿಗಳು, ಅಲ್ಲಿದ್ರು, ಅವ್ರು ನೋಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಏನು CCTVಗಳೋ ಅಥವಾ ಬೇರೆ ಯಾರು ಅವ್ರನ್ನ ಗಮನಿಸಿದ್ದೋ ಅಥವಾ ಅವರು ಅಲ್ಲಿ ಬಂದು ಹೋಗಿದ್ದಾರೆ, ಆ ಸಂದರ್ಭದಲ್ಲಿ ಅವ್ರು ಇದ್ರು ಅನ್ನೋದಕ್ಕೆ ಒಂದು ಪೂರಕವಾದಂತಹ ಡೀಟೇಲ್ಸ್. ಅಟ್ ದ ಸೇಮ್ ಟೈಮ್ ಅವ್ರು ಏನ್ ಹೇಳಿಕೆ ಕೊಡ್ತಾ ಇದ್ದಾರೆ ಅದಕ್ಕೆ ಅಡಿಷನಲ್ ಸಾಕ್ಷ್ಯಗಳು. ಈಗ ಅವ್ರು ಹೇಳ್ತಾರೆ ದರ್ಶನ್ ಬಂದ್ರು, ದರ್ಶನ್ ಮತ್ತೆ ಪವಿತ್ರಗೌಡ ಇಬ್ರು ಕೂಡ ಬಂದ್ರು, ಅದನ್ನ ನಾವು ನೋಡಿದೀವಿ, ಬಂದ ಮೇಲೆ ದರ್ಶನ್ ಹೊಡೆದ್ರು ರೇಣುಕಾ ಸ್ವಾಮಿಗೆ ಅಂತ ಇವರಿಬ್ರು ಹೇಳ್ತಾ ಇದ್ದಾರೆ. ಬಟ್ ಆ ಹೇಳಿಕೆ ಇದೆಯಲ್ಲ, ಆ ಹೇಳಿಕೆಯನ್ನು ಪುಷ್ಟೀಕರಿಸುವಂತದಕ್ಕೆ ಏನಾದರೂ ಎವಿಡೆನ್ಸ್ ಇದೆಯಾ? ಫಾರ್ ಎಕ್ಸಾಂಪಲ್, ಈಗ ದರ್ಶನ್ ಆ ಟೈಮ್ ನಲ್ಲಿ CDR ಲೊಕೇಶನ್ಸ್ ಅಲ್ಲಿ ಅವರಿಬ್ರದ್ದು ಕೂಡ ಲೊಕೇಶನ್ ಇತ್ತ, ಅದನ್ನ ಬೇರೆ ಇನ್ನೊಬ್ಬ ಯಾರಾದ್ರೂ ಎಸ್ ಅವ್ರು ಹೇಳ್ತಿರೋದು ಕರೆಕ್ಟ್, ಅವರಿಬ್ರು ಬಂದಿದ್ದನ್ನು ನಾನು ನೋಡಿದ್ದೀನಿ ಅನ್ನುವಂಥದ್ದು. ಸೊ ಈ ತರದ ಕೆಲವೊಂದಷ್ಟು ಪೂರಕ ಸಾಕ್ಷಿಗಳು ನಿಮ್ಮ ಹತ್ರ ಇದೆಯಾ ಅನ್ನುವಂಥದ್ದನ್ನ ಸಹಜವಾಗಿ ಜಡ್ಜ್ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸಿದ್ಧಾರ್ಥ ಲೂತ್ರಾ ಅವರು ಏನು ವಾದವನ್ನ ಮಂಡಿಸ್ತಾರೆ ಅನ್ನುವಂಥದ್ದು ಕುತೂಹಲ. ನಿಜ, ಯಾಕಂದ್ರೆ ಈಗ ಆ ಸಂದರ್ಭದಲ್ಲಿ ರಮನ್, ಯಾಕಂದ್ರೆ ಕಾರ್ ಬಂದದ್ದು, CCTVಯ ದೃಶ್ಯಾವಳಿಗಳು, ಅಂದ್ರೆ ಅದೆಲ್ಲವೂ ಕೂಡ ಈ ಕ್ರೊನಾಲಜಿ ಏನಿದೆ, ಏನೇನಾಯ್ತು ಅಂತ ಅನ್ನೋದು, ಅದಕ್ಕೆ ಸಂಬಂಧಪಟ್ಟಂತೆ ಹೆಜ್ಜೆ ಹೆಜ್ಜೆಗೂ ಎಲ್ಲೆಲ್ಲಿ ದಾಖಲೆಗಳು ಸಿಗ್ತಾ ಹೋಯ್ತು, ಅದು ಈ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗೆ ತಾಳೆ ಹಾಕತ್ತಾ, ಇದೆಲ್ಲವೂ ಕೂಡ ಇದರಲ್ಲಿ ಬಹಳ ಪ್ರಮುಖ ಆಗುತ್ತೆ. ಜಡ್ಜ್ ಅದನ್ನೇ ಪ್ರಶ್ನಿಸ್ತಾ ಇದ್ದಾರೆ, ಏನಿದೆ ನಿಮ್ಮ ಬಳಿ ಪೂರಕ ಸಾಕ್ಷಿ ಅಂತ ಅನ್ನೋದನ್ನ. ಅದರ ಬಗ್ಗೆ ಈವರೆಗೆ ದಾಖಲಾದಂತಹ ಅಂಶಗಳನ್ನ ಈಗ ಜಡ್ಜ್ ಮುಂದೆ ಇಡ್ತಾರೆ ಸರ್ಕಾರದ ಪರ ಹಿರಿಯ ವಕೀಲರು. ಅದನ್ನ ಯಾವ ರೀತಿ ಪರಿಶೀಲಿಸಲಾಗುತ್ತೆ, ಅದನ್ನ ಹೇಗೆ ನ್ಯಾಯಮೂರ್ತಿಗಳು ಪರಿಗಣಿಸ್ತಾರೆ ಅನ್ನೋದು ಈಗಿರುವಂತಹ ಕುತೂಹಲ. ಇಡೀ ದೇಶ ನೋಡ್ತಾ ಇದೆ ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂತ ಅನ್ನೋದನ್ನ. ಸಾಂದರ್ಭಿಕ ಸಾಕ್ಷಿ ಪೂರಕವಾಗಿದೆ, ಫೋರೆನ್ಸಿಕ್ ರಿಪೋರ್ಟ್ ನಲ್ಲಿರುವಂತಹ ಗಾಯದ ಗುರುತು. ಎಸ್, ನಾವಾಗಲೇ ಮಾತನಾಡ್ತಾ ಇದ್ವಿ, ಅಂದ್ರೆ ಹೊಡೆದಿದ್ದಾರೆ ಅನ್ನೋದಕ್ಕೆ ಏನು ಸಾಕ್ಷಿಗಳು, ಅದಕ್ಕೇನಿದೆ ಅಂತೇಳಿ. ಅಶೋಕ್ ಲೇಲ್ಯಾಂಡ್ ಫೋಟೋ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಅಲ್ಲಿ ಪಾರ್ಟಿಗಳನ್ನ ಮಾಡಿದಂಥದ್ದು, ಘಟನೆ ಬಳಿಕ ದರ್ಶನ ಅದೇ ಜಾಗದಲ್ಲಿದ್ದಂತಹ ಫೋಟೋ ಲಭ್ಯ ಆದದ್ದು, ಈ ಎಲ್ಲವೂ ಅಂದ್ರೆ ಸಾಕ್ಷೀಕರಿಸುವಂತಹ ವಿಚಾರಗಳು. ಆಗಲೇ ಈ ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ಎಲ್ಲಿದ್ರು ಮೊದಲು ದರ್ಶನ್, ಅವ್ರಿಗೊಂದು ಮೆಸೇಜ್ ಹೋಗುತ್ತೆ, ಆನಂತರ ಅಲ್ಲಿಗೆ ಬರ್ತಾರೆ, ಅದಾದ ಮೇಲೆ ಹೊಡೆದ್ರು ಅಂತಂದಾದ್ರೆ ಆಯಾ ಆ ಟೈಮ್ ಲೈನ್ ನಲ್ಲಿ ಎಲ್ಲೆಲ್ಲಿದ್ರು ಅನ್ನೋದಕ್ಕೆ ಪೂರಕವಾಗಿ ಏನೇನಿದೆ ಡೀಟೇಲ್ಸ್, ಅದಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಫೋಟೋಗಳು, ಘಟನೆ ಬಳಿಕ ದರ್ಶನ್ ಅದೇ ಜಾಗದಲ್ಲಿದ್ದಂತಹ ಫೋಟೋ ಲಭ್ಯ ಆಗಿದೆ, ಇದು ಸಾಕ್ಷೀಕರಿಸಿದೆ, ಪ್ರಮುಖ ಎವಿಡೆನ್ಸ್ ಆಗುತ್ತೆ. ಅದರ ಬಗ್ಗೆ ಒಂದು ಫೋಟೋಸ್ ರಿಲೀಸ್ ಆಗಿತ್ತಲ್ಲ, ರೇಣುಕಾ ಸ್ವಾಮಿ ಅಂಗಲಾಚಿ ಬೇಡ್ಕೊಳ್ತಾ ಇರೋದು, ಆತ ಗಾಯದ ಗುರುತು ಆತನ ದೇಹದ ಮೇಲಿರುವಂಥದ್ದು, ಅದು ಕೂಡ ಒಂದು ಸಾಂದರ್ಭಿಕ ಸಾಕ್ಷಿ ಆಗುತ್ತೆ ಅನ್ನೋದು. ಜೊತೆಗೆ ಈ ಅಶೋಕ ಲೇಲ್ಯಾಂಡ್ ಫೋಟೋ ಅಂತ ಹೇಳ್ತಾರೆ, ಅಂದ್ರೆ ಆತ ಅಲ್ಲಿ ಅಂಗಲಾಚಿ ಕೂತ್ಕೊಂಡು ಬೇಡ್ಕೊಳ್ತಾ ಇರುವಾಗ ಹಿಂದೆ ಒಂದು ಫೋಟೋ ಇದೆ, ಲಾರಿಯ ಒಂದು ಫೋಟೋ, ಅಶೋಕ ಲೇಲ್ಯಾಂಡ್ ಕಂಪ್ನಿಗೆ ಸೇರಿದಂತಹ ಒಂದು ಲಾರಿಯ ಫೋಟೋ, ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದನ್ನ ಇಲ್ಲಿ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ.
ಸಿದ್ಧಾರ್ಥ ಲೂಥ್ರಾ ಅವರು. ಜೊತೆಗೆ ಫೊರೆನ್ಸಿಕ್ ರಿಪೋರ್ಟ್ನಲ್ಲಿದೆ ಆತನ ದೇಹದ ಮೇಲೆ ಇರುವಂತಹ ಗಾಯದ ಗುರುತುಗಳು, ಇದೆಲ್ಲವೂ ಕೂಡ ಸಾಕ್ಷೀಕರಿಸುತ್ತೆ. ಅಂದರೆ ಇವ್ರು ಬಂದು ಹೊಡೆದ್ರು ಅನ್ನುವಂಥದ್ದಕ್ಕೆ ಇದು ಪೂರಕ ಸಾಕ್ಷಿ ಆಗತ್ತೆ ಅಂತ. ಒನ್ಸ್ ಅಗೇನ್ ಇಲ್ಲಿ ದರ್ಶನ್ ಪರ ವಕೀಲರು ಲಾಸ್ಟ್ ಟೈಮಲ್ಲೂ ಕೂಡ ಅವರು ವಾದ ಮಂಡಿಸಿದ್ದು, ಸರಿ ಈತನ ದೇಹದ ಮೇಲೆ ಗಾಯದ ಗುರುತಿದೆ ಅಂತ ನೀವು ಹೇಳ್ತಾ ಇದ್ರಿ, ಬಟ್ ಅದು ದರ್ಶನ್ ಹೊಡೆದಿದ್ದಕ್ಕೇನೆ ಆಯ್ತಾ ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಇದೆಯಾ ಅಂತ ಕೇಳ್ತಾರೆ ಅವರು. ಕರೆಕ್ಟ್. ಅದನ್ನ ಈಗ ಸಾಕ್ಷಿಗಳು ಪುಷ್ಟೀಕರಿಸಬೇಕು. ಎಸ್ ನಾವು ನೋಡಿದ್ವಿ, ಎದೆಗೆ ಒದ್ದಿದ್ದು, ಎದೆಯ ಭಾಗದಲ್ಲಿ ಏನು ಮಾರ್ಕ್ ಇದೆಯೋ ಅದು ದರ್ಶನ್ ಒದ್ದಿದ್ದು, ದರ್ಶನ್ ಬೂಟ್ ಕಾಲಲ್ಲಿ ಒದ್ರು, ಸೊ ಹಾಗಾಗಿ ಅದು ಮಾರ್ಕ್ ಬಿದ್ದಿದೆ ಅನ್ನುವಂಥದ್ದನ್ನ ಸಾಕ್ಷ್ಯ ಹೇಳಿದ್ರೆ, ಆತನ ಹೇಳಿಕೆಯನ್ನು ಆಧರಿಸಿ ಅದಕ್ಕೆ ಫೊರೆನ್ಸಿಕ್ನಲ್ಲಿ ಎಸ್ ಹೌದು ಎದೆಯ ಭಾಗದಲ್ಲಿ ಒಂದು ಬಲವಾಗಿ ಒದ್ದಿರೋ ಗುರುತಿದೆ, ಸೊ ಅದರಲ್ಲಿ ಆ ಮಾರ್ಕ್ ಕೂಡ ಇದೆ. ಆ ಮಾರ್ಕ್ ದರ್ಶನ್ ಅವತ್ತು ಧರಿಸಿದಂಥ ಶೂ ಏನಿತ್ತು ಅದೇ ಶೂನ ಮಾರ್ಕ್ ಅನ್ನುವಂಥದ್ದನ್ನ ಪುಷ್ಟೀಕರಿಸಿದ್ರೆ ಆಗ ಇನ್ನೊಂದು ಸಾಕ್ಷಿ, ಎಕ್ಸ್ಟ್ರಾ ಸಾಕ್ಷಿ, ಪೂರಕವಾದಂಥ ಸಾಕ್ಷಿ ಆದಂತಾಗುತ್ತೆ. ಸೇಮ್ ಥಿಂಗ್ ಅನ್ನ ಈಗ ಸಿದ್ಧಾರ್ಥ ಲೂಥ್ರಾ ಅವರು ಕೂಡ ಅಲ್ಲಿ ಮಂಡಿಸ್ತಾ ಇದ್ದಾರೆ. ಏನ್ ಪ್ರತ್ಯಕ್ಷದರ್ಶಿಗಳು ಹೇಳಿಕೆಯನ್ನು ಕೊಡ್ತಾ ಇದ್ರು ಅದಕ್ಕಿರುವಂತಹ ಪೂರಕ ಸಾಕ್ಷಿಗಳು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಬೆಂಡಿ ಮಸಾಲಾ, ಇನ್ನೂ ಬಹಳಷ್ಟು.